ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾವು ಕೇರಳ ಸ್ಟೈಲ್, ಅಥೆಂಟಿಕ್ ಕೇರಳ ಸ್ಟೈಲ್ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಏನು ಮಾಡ್ತಾ ಇದ್ದೀನಿ ಅಂದರೆ, ಕೇರಳ ಸ್ಟೈಲ್ ಸ್ಪೆಷಲ್ ಬ್ರೇಕ್ಫಾಸ್ಟು ಇಡಿಯಪ್ಪಂ ಮತ್ತು ವೆಜಿಟಬಲ್ ಸ್ಟೂ ಅಂತ. ಕೋಕೋನಟ್ ಮಿಲ್ಕ್ ಮತ್ತು ರೈಸ್ ಫ್ಲೋರ್ನ ಯೂಸ್ ಮಾಡಿ, ಅಕ್ಕಿ ಹಿಟ್ಟು ಮತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ, ತರಕಾರಿ ಎಲ್ಲ ಹಾಕಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇವತ್ತು ಈ ನಮ್ಮ ವಿಡಿಯೋದಲ್ಲಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಆದರೆ ನಾನಿವತ್ತು ಮಾಡ್ತಾ ಇರೋದು ಏನು ಡಿಫ್ರೆಂಟಾಗಿ ಅಂತಂದರೆ, LPG ಗ್ಯಾಸ್ ಪ್ರಾಬ್ಲಮ್ ಎಲ್ಲ ಕಡೆ ಇರೋದ್ರಿಂದ ನಾವು ಇವಾಗ ಗ್ಯಾಸ್ನ ಎಷ್ಟು ಸೇವ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಗ್ಯಾಸ್ ಸಿಲಿಂಡ್ರ್ ಇನ್ನೂ ಇಲ್ದಲೇ ಇರೋರಿಗೆ ಈ ಥರ ಒಂದು ಇಂಡಕ್ಷನ್ ಸ್ಟವ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡ್ಬೋದು, ಒಂದೇ ಪಾತ್ರೆನಲ್ಲಿ 2 in 1 ವೆಸಲ್ ಅಂದರೆ ಒಂದೇ ವೆಸಲಲ್ಲಿ 2 ಥರ ಅಡುಗೆ ಒಟ್ಟಿಗೆ ಮಾಡ್ಬೋದು ಅಂತ ನಾವು ಹೇಗೆ ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾನು ಸ್ಟ್ಯೂ ಮತ್ತು ಇಡಿಯಪ್ಪಂನ ಎರಡನ್ನೂ ನಾನು ಇಂಡಕ್ಷನ್ ಸ್ಟವ್ನಲ್ಲೇ ಒಟ್ಟಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಸ್ಟೆಪ್ ನಂಬರ್ 1, ನಾವು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ನಾವು ಇಡಿಯಪ್ಪಂ ಅಂದರೆ ಒತ್ತು ಶಾವಿಗೆ ಅಂತ ಹೇಳ್ತೀವಲ್ಲ ನಾವು ಕನ್ನಡದಲ್ಲಿ, ಅದನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಇಂಡಕ್ಷನ್ ಸ್ಟವ್ನ ಆನ್ ಮಾಡಿಬಿಟ್ಟು ಇಂಡಕ್ಷನ್ ಸ್ಟವ್ಗೆ ಅದಕ್ಕೆ ಯೂಸ್ ಆಗುವಂಥ ಪಾತ್ರೆಗಳನ್ನ ಉಪಯೋಗಿಸ್ಬೇಕು. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಈಗ ನಾನು 2 ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಂಡು ನಾನು ಫ್ಲೇಮಲ್ಲಿ ಅಂದರೆ ಹೈ ಫ್ಲೇಮಲ್ಲೇ ಉರಿತಾ ಇದ್ದೀನಿ. ಚೆನ್ನಾಗಿ ಕೈ ಬಿಡಲಾರ್ದಲ್ಲೇ ಈ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕು. ಎಲ್ಲೂ ನಾವು ಕೈ ಬಿಡಬಾರ್ದು, ಸೀಸಬಾರ್ದು. ಚೆನ್ನಾಗಿ ಬೆಚ್ಚಗಾಗುವಷ್ಟು ಹುರ್ಕೋಬೇಕು. ನೋಡಿ, ಅಕ್ಕಿ ಹಿಟ್ಟು ಹುರ್ಕೊಳ್ಳೋದ್ರಿಂದ ನಮ್ಮ ಒತ್ತು ಶಾವಿಗೆ ನಾವು ಏನು ಮಾಡ್ತೀವಲ್ಲ ಇಡಿಯಪ್ಪಮ್ಮ, ಅದು ಎಲ್ಲೂ ಅಂಟ್ಕೊಳ್ಳೋದಿಲ್ಲ. ಚೆನ್ನಾಗಿ ಉದುರಾಗಿ ಬರಬೇಕು. ಹಂಗಂದ್ರೆ ನಾವು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಕೈಯಲ್ಲಿ ಮುಟ್ಟು ನೋಡಿದಾಗ ಸ್ವಲ್ಪ ಬೆಚ್ಚಗಾಗಿರುತ್ತೆ. ಇವಾಗ ನಾನು ಸ್ಪೀಡ್ನ ಕಮ್ಮಿ ಮಾಡಿದ್ದೀನಿ, ಟೆಂಪ್ರೇಚರ್ ನೋಡ್ಬೋದು ನೀವು. ಕಮ್ಮಿ ಮಾಡಿಬಿಟ್ಟು ನಾನು 2 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ವೇದಕ ಬ್ರ್ಯಾಂಡದು ಕೋಕೋನಟ್ ಆಯಿಲ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. 2 ಸ್ಪೂನು ತೆಂಗಿನ ಎಣ್ಣೆಯನ್ನು ಉಪಯೋಗಿಸೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ. ನಾವು ಇಡಿಯಪ್ಪ ಮಾಡುವಾಗ ಅಂದರೆ ಒತ್ತು ಶಾವಿಗೆ ಮಾಡುವಾಗ ಒಳ್ಳೆ ಘಮ ಬರುತ್ತೆ. ಈಗ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ಲೋ ಸ್ಪೀಡಲ್ಲೇ ನಾನು ಹುರ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಬೆಚ್ಚಗಾಗಿರುತ್ತೆ ಚೆನ್ನಾಗಿ. ಈಗ ಎಣ್ಣೆ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಹುರ್ಕೊಂಡಾಗ ಹಿಟ್ಟು ಸ್ವಲ್ಪ ಲೈಟ್ ಆಗುತ್ತೆ. ಈಗ ನಾನು ಮುಂಚೆನೇ ಕೆಟಲ್ನಲ್ಲಿ ಕಾಯಕ್ಕಿಟ್ಟಿದ್ದಂಥ 5 ಕಪ್ಪಷ್ಟು ನೀರನ್ನು, ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಅಕ್ಕಿ ಹಿಟ್ಟಿಗೆ 5 ಕಪ್ಪು ಚೆನ್ನಾಗಿ ಕುದ್ದಿರೋವಂಥ, ಬಾಯ್ಲ್ ಆಗಿರೋವಂಥ ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಇನ್ನೂ ಆನ್ ಆಗಿದೆ. ನಾನು ನೀರು ಸ್ವಲ್ಪ ಹಾಕ್ಕೊಳ್ತಾ ಕೈ ಆಡ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಆದಷ್ಟು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕು ಹಿಟ್ಟನ್ನು. ಕಲಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನೀಗ ಪವರ್ನ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿದ್ಮೇಲೆ ಒಂದು 5ರಿಂದ 6 ನಿಮಿಷ ಹಾಗೆಯೇ ಲಿಡ್ ಮುಚ್ಚಿಬಿಟ್ಟು ಬಿಟ್ಬಿಡಬೇಕು. ಚೆನ್ನಾಗಿ ಸೆಟ್ ಆಗುತ್ತೆ. ನೋಡಿ, ಈಗ ಕೈಗೆ ಹಿಟ್ಟು ಅಂಟಲಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಈಗ ಬಿಸಿ ಬಿಸಿಯಾಗಿರುವಂಥ ಈ ಅಕ್ಕಿ ಹಿಟ್ಟು ಏನನ್ನು ನಾವು ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಒಂದು ತಟ್ಟೆನಲ್ಲಿ ಆರಕ್ಕೆ ಇಟ್ಬಿಡೋಣ. ಈ ನೆಕ್ಸ್ಟ್ ಪ್ರೊಸೀಜರ್ ಬಂದು ನಮ್ಮದು ವೆಜಿಟಬಲ್ ಸ್ಟ್ಯೂ ಮಾಡೋದು ಅಂದರೆ ಪಲ್ಯ ಮಾಡೋದು ಹೇಗೆ ಅಂತ. ಇದಕ್ಕೆ ನಾನಿಲ್ಲಿ ವಿನೋದ್ ಅವರ ಸ್ಟೇನ್ಲೆಸ್ ಸ್ಟೀಲ್ ಇಂಡಕ್ಷನ್ ಪಾತ್ರೆನೇ ತಗೊಳ್ತೀನಿ. ಇದು ಸ್ಟೀಮರು ಹೌದು. ಇದರಲ್ಲಿ 2 in 1 ಅಂದರೆ ಪಲ್ಯ ಅಥವಾ ವೆಜಿಟಬಲ್ಸ್ನ ಬಾಯ್ಲ್ ಮಾಡೋದು ಮತ್ತು ಮೇಲ್ಗಡೆ ನಾವೇನಾದರೂ ಸ್ಟೀಮ್ ಮಾಡೋ ಅಂಥದ್ದನ್ನು ಮಾಡ್ಬೋದು. ಹಾಗಾಗಿ ನಾನು 2ರಿಂದನೂ ಮಾಡೋದ್ರಿಂದ ಈ ಪಾತ್ರೆನ ಚೂಸ್ ಮಾಡ್ಕೊಂಡಿದ್ದೀನಿ. ಇಂಡಕ್ಷನ್ ಸ್ಟವ್ನಲ್ಲಿ ಮಾಡ್ಬೋದು ಇದು. ನೋಡಿ, ಈಗ ಮೊದಲನೇಗೆ ನಾನು ಕೆಳಗಡೆ ಇರೋಂಥ ಪಾತ್ರೆಯಲ್ಲಿ ನಾನು ಪಲ್ಯ ಮಾಡ್ಕೊಳ್ತೀನಿ. ಇದರಿಂದ ಹೇಗೆ ನಾವು ಸ್ಟೀಮರ್ನ ಮಾಡಿಕೊಂಡು ಈ ಇಡಿಯಪ್ಪನ ಅಂದರೆ ಒತ್ತು ಶಾವಿಗೆನ ನಾವು ಬೇಯಿಸ್ಕೋಬೋದು ಅನ್ನೋದನ್ನು ನಾನು ಇದರಲ್ಲಿ ತೋರಿಸ್ತೀನಿ. ಈಗ ನಾನು 8 ಸ್ಪೀಡಲ್ಲಿ ಇಟ್ಟಿರೋಂಥ ಸ್ಪೀಡು, ಇದರಲ್ಲಿ ನಾನು ಕರಿ ಅನ್ನೋ ಬಟನನ್ನು ಪ್ರೆಸ್ ಮಾಡ್ಕೋಬೇಕು. ನಾನು ಪಲ್ಯ ಮಾಡೋದ್ರಿಂದ ಕರಿ ಅನ್ನೋ ಬಟನ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಇನ್ಕ್ರೀಸು ಡಿಕ್ರೀಸು ಅಂದರೆ ವಾಲ್ಯೂಮ್ ಸ್ಪೀಡ್ ಏನಿದೆಯಲ್ಲ, ಹೀಟನ್ನು ಜಾಸ್ತಿ ಮತ್ತು ಕಡಿಮೆ ಮಾಡ್ಕೋಬೋದು. ಈಗ ಚೆನ್ನಾಗಿ ಕಾದ್ಮೇಲೆ, ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಕಾದ್ಮೇಲೆ ನಾನು ಕಡಿಮೆ ಮಾಡಿಕೊಂಡು ಫಸ್ಟಿಗೆ ನಾನು ಉದ್ದುದ್ದಕ್ಕೆ ಹೆಚ್ಚಿಟ್ಟಿರೋಂಥ ಶುಂಠಿನ ಹಾಕ್ಕೊಂಡಿದ್ದೀನಿ. ಆಮೇಲೆ 5ರಿಂದ 6 ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿರೋಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಒಂದು 8ರಿಂದ 10 ಎಳೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡುವಾಗ ನಾವು ಹೀಟ್ ಸ್ಪೀಡನ್ನು ಕಡಿಮೆ ಇಟ್ಟಿರ್ಬೇಕಂದ್ರೆ ನಾನು ತುಂಬ ಕಡಿಮೆ 3ರಲ್ಲಿ ಇಟ್ಟಿದ್ದೀನಿ ನಾನು ಇವಾಗ. ಈಗ ಚೆನ್ನಾಗಿ ಕೈ ಆಡ್ತಾ
ಈಗ 3ರಿಂದ 4 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೋಬೇಕು, ತೆಳ್ಳಕ್ಕೆ ಮತ್ತೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರ್ಬೇಕು. ನೋಡಿ, ಈಗ ನಾವು ಇಂಡಕ್ಷನ್ ಪಾತ್ರೆನಲ್ಲಿ ನಾವು ಅಡುಗೆ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಬೇಕಾಗಿರೋಂಥ ವಸ್ತುಗಳನ್ನ, ಅಂದರೆ ನಾವು ಅಡುಗೆಗೆ ಬೇಕಾಗಿರೋಂಥ ಸಾಮಗ್ರಿಗಳನ್ನೆಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಸ್ಟವ್ ಆನ್ ಮಾಡ್ಕೊಂಡು ಅಡುಗೆ ಮಾಡಿದ್ರೆ ಪಾತ್ರೆನಲ್ಲಿ ಏನೂ ಸಾಮಾನು, ಅಂದರೆ ನಾವು ಹಾಕಿರೋ ಪದಾರ್ಥಗಳು ಸಿಯೋದಾಗಲಿ ಒತ್ತೋದಾಗಲಿ ಆಗೋದಿಲ್ಲ. ಯಾಕೆಂದರೆ ಇದು ಸ್ವಲ್ಪ ಫಾಸ್ಟ್ ಸ್ಪೀಡಲ್ಲಿ ಹೀಟ್ ಆಗೋಗ್ಬಿಡುತ್ತೆ ಪಾತ್ರೆ. ಹಾಗಾಗಿ ಲೋ ಫ್ಲೇಮಲ್ಲಿ ಅಥವಾ ನಾವೆಲ್ಲ ಪದಾರ್ಥಗಳನ್ನ ರೆಡಿ ಇಟ್ಕೊಂಡು ಮಾಡ್ತಾ ಹೋಗಬೇಕು. ಈಗ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಥರ ಆದಮೇಲೆ 1-2 ನಿಮಿಷ ಲಿಡ್ನ ಮುಚ್ಚಿ ಮತ್ತೆ ಓಪನ್ ಮಾಡಿ ಈಗ ನಾನು ಹೆಚ್ಚಿಟ್ಟಿರೋಂಥ ತರಕಾರಿ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಕ್ಯಾರೆಟ್ ಸಣ್ಣಗೆ ಹೆಚ್ಚಿರೋದು, ಆಮೇಲೆ ಬೀನ್ಸ್ನ ಹೆಚ್ಚಿರೋದು, ಮತ್ತು ಆಲೂಗೆಡ್ಡೆನ ಹೆಚ್ಚಿ ನೀರಲ್ಲಿ ತೊಳೆದು ಉದ್ದುದ್ದಕ್ಕೆ ಹೆಚ್ಚಿ ತೊಳೆದು ಈಗ ನಾನು ಎಲ್ಲದನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಹೀಟ್ ಸ್ಪೀಡ್ನ 5ಗೆ ಇಟ್ಟಿದ್ದೀನಿ. ಇದು ಕರಿ ಪ್ರೀಸೆಟ್ ಬಟನಲ್ಲೇ ಇರಬೇಕು, ಮತ್ತು ನಂಬರ್ 5ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ. ಹೀಟು ಇದು ಮಾಡ್ರೇಟ್ ಆಗಿರುತ್ತೆ ಇವಾಗ ಹೀಟು. ಹೀಗಿದ್ದಾಗ ನಾವು ಮತ್ತೆ ಬಟಾಣಿ, ಅಂದರೆ ಹಸಿ ಬಟಾಣಿನಾರ ಹಾಕೋಬೋದು, ಇಲ್ಲ ಫ್ರೋಝನ್ ಬಟಾಣಿನಾರ ಹಾಕೋಬೋದು. ಎಲ್ಲದು ನಾನು ಹೆಚ್ಚು ಕಮ್ಮಿ ಒಂದೊಂದು ಬೌಲ್ ಅಷ್ಟು ತೊಗೊಂಡಿದ್ದೀನಿ ತರಕಾರಿಗಳು. ಇದಕ್ಕೆ ಬೇಕಾದ್ರೆ ನೀವು ಹೂಕೋಸು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಷ್ಟು ತರಕಾರಿ ಸಾಕು ಅಂತ ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಒಗ್ಗರಣೆ ಮಾಡಿಕೊಂಡು ಈ ಥರ ಎಲ್ಲ ತರಕಾರಿಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ, ಇದು ಕೊಬ್ಬರಿ ಎಣ್ಣೆ ಹಾಕಿರೋದು ಒಗ್ಗರಣೆಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಬೇಯೋದಕ್ಕೆ, ತರಕಾರಿ ಬೇಯೋದಕ್ಕೆ ಒಂದು 2 ಲೋಟದಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ತರಕಾರಿನ ಬೇಯಕ್ಕೆ ಇಟ್ಕೋಬೇಕು. ಈಗ ನೋಡಿ, ನಾನೀಗ ತೊಗೊಳ್ತಾ ಇದ್ದೀನಲ್ಲ, ಇದು 2-in-1 ಪಾತ್ರೆ ಅಂತ ಹೇಳಿದ್ದಲ್ಲ, ಸ್ಟೀಮರು. ಮೇಲ್ಗಡೆ ನಾನು ಸ್ಟೀಮರ್ ಇಡ್ತಾ ಇದ್ದೀನಿ. ಯಾಕೆ ಅಂತಂದರೆ ತರಕಾರಿ ಬೇಯುತ್ತಾ ಇರೋಂಥ ಸ್ಟೀಮ್ ಬರುತ್ತಲ್ಲ, ಬೇಯುವಾಗ ಸ್ಟೀಮ್ ಬರುತ್ತಲ್ಲ, ಆ ಸ್ಟೀಮ್ನ ಉಪಯೋಗಿಸ್ಕೊಂಡು ನಾನಿಲ್ಲಿ ಇಡಿಯಪ್ಪಮ್ ಅಂದರೆ ಒತ್ತೆ ಶಾವಿಗೆಯನ್ನು ಮಾಡ್ಕೊಳ್ತೀನಿ. ಅಂದರೆ ಈಗ ನಾನು ಹಿಟ್ಟನ್ನು ಈಗ ಅಲ್ಲಿ ತರಕಾರಿ ಬೇಯಕ್ಕೆ ಇಟ್ಟಿದ್ದೀನಿ. ಈಗ ನಾವೇನು ಆವಾಗಲೇ ಹಿಟ್ಟನ್ನು ತಟ್ಟೆಗೆ ಹಾಕಿ ಆರೋದಕ್ಕೆ ಇಟ್ಟಿದ್ವಲ್ಲ, ಸ್ವಲ್ಪ ತಣ್ಣಗಾಗಲಿ ಅಂತ, ಆವಾಗಲೇ ಬಿಸಿ ಇತ್ತಲ್ಲ, ಈಗ ಅದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಹಿಟ್ಟು ಮೀಡಿಯಮ್ ಆಗಿ ನಿಮಗೆ ಪ್ರೆಸ್ ಮಾಡೋದಕ್ಕೆ ಈಸಿ ಆಗೋ ಥರ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ನಾದ್ಕೋಬೇಕು. ಆಮೇಲೆ ನಾವು ಚಕ್ಕಿ ಒಳ್ಳೆ ಇರುತ್ತಲ್ಲ ಮೌಲ್ಡು, ಅದಕ್ಕೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿ ಶಾವಿಗೆನ ಒತ್ತೋ ಅಂಥ ಪ್ಲೇಟನ್ನು ಹಾಕ್ಕೋಬೇಕು. ಸಣ್ಣದು ಹೋಲ್ಸಿರೋಂಥ ಒತ್ತು ಶಾವಿಗೆ ಮಾಡೋ ಪ್ಲೇಟ್ಸ್ ನಿಮಗೆ ಗೊತ್ತಿರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡು ನಾವು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಹಿಟ್ಟನ್ನು ನಾವೇನು ಚೆನ್ನಾಗಿ ನಾದ್ಕೊಂಡು ರೋಲ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಈಗ ನಾವು ಇದನ್ನು ಕ್ಲೋಸ್ ಮಾಡಿಕೊಂಡು ಈಗ ಇಡ್ಲಿ ಪ್ಲೇಟಲ್ಲಿ ಸ್ವಲ್ಪ ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆನೇ ನಾವು ಗ್ರೀಸ್ ಮಾಡಬೇಕು. ಈ ಪೂರ್ತಿ ಅಡುಗೆನಲ್ಲಿ ನಾನು ಕೊಬ್ಬರಿ ಎಣ್ಣೆ ಬಿಟ್ಟು ಬೇರೆ ಯಾವ ಎಣ್ಣೆ ಕೂಡ ಉಪಯೋಗಿಸಿಲ್ಲ. ಈ ಕೇರಳ ಸ್ಟೈಲು ಮತ್ತು ಉಡುಪಿ ಮಂಗಳೂರು ಸ್ಟೈಲ್ ಅಡುಗೆಗಳಿಗೆಲ್ಲ ನಾವು ಕೊಬ್ಬರಿ ಎಣ್ಣೆ ಉಪಯೋಗಿಸಿದಷ್ಟು ಏನದು ಲೋಕಲ್ ಟೇಸ್ಟ್ ಬರುತ್ತೆ ನಮಗೆ. ಸೊ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ಕೊಂಡಿದ್ದೀನಿ. ಈಗೆಲ್ಲ ಇಡ್ಲಿ ಪ್ಲೇಟ್ಗಳಿಗೆ ಕೊಬ್ಬರಿ ಎಣ್ಣೆನ ಗ್ರೀಸ್ ಮಾಡಿ ಈಗ ನಾನು ಒತ್ತು ಶಾವಿಗೆನ ಮಾಡ್ತಾ ಇದ್ದೀನಿ. ನೋಡಿ, ನಿಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರಕ್ಕೆ, ಅಂದರೆ ನಿಮಗೆ ಸೈಜ್ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊತಾ ಹೋಗ್ಬೋದು. ಹಿಟ್ಟನ್ನು ನೀವು ಕರೆಕ್ಟಾಗಿ ಚೆನ್ನಾಗಿ ನಾದ್ಕೊಂಡು ಹಗುರವಾಗಿ ಕಲಿಸ್ಕೊಂಡ್ರೆ ಈಸಿಯಾಗಿ ಒತ್ತಾ ಹೋಗ್ಬೋದು. ಈ ಕಡೆ ಇಲ್ಲಿ ತರಕಾರಿಗಳೆಲ್ಲ ಬೇಯ್ತಾ ಇದೆ. ಆ ಸ್ಟೀಮ್ ಈಗ ಆಲ್ರೆಡಿ ಸ್ಟೀಮ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನನಗಿಲ್ಲಿ 2 ಪ್ಲೇಟ್ ಈ ವೆಸಲ್ ನಾನು ವಿನೋದ್ ಅವರ ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಮರ್ನ ತೊಗೊಂಡಿದ್ದೀನಿ. ಈ ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ. ಈಗ 2 ಪ್ಲೇಟು ಇಡಿಸಿದೆ. ಸೊ ಇದನ್ನಿಟ್ಟು 3ರಿಂದ 4 ನಿಮಿಷ ನಾನು ಸ್ಟೀಮ್ ಮಾಡಿದ್ಮೇಲೆ ನೋಡಿ, ಒಂದು ಸತಿ ತೆಗೆದು ನೋಡಿದಾಗ ಕೈಗೆ ಅಂಟಬಾರ್ದು, ಹಾಗಾದರೆ ಇದು ಶಾವಿಗೆ ಬೆಂದಿದೆ ಅಂತ ಅರ್ಥ. ಈಗ ನಾವು ಪಾತ್ರೆ ಮೇಲ್ಗಡೆ ಸ್ಟೀಮರ್ ಏನಿದೆಯಲ್ಲ ಅದನ್ನು ತೆಗೆದುಬಿಡಬೇಕು. ಕೆಳಗಡೆ ಇವಾಗ ವೆಜಿಟೇಬಲ್ಸ್ ಬೇಯ್ತಾ ಇರೋ ಪಾತ್ರೆ ಮಾತ್ರ ಇದೆ. ಸೊ ಇದನ್ನು ನಾನು ಸ್ಪೀಡ್ 10ರಲ್ಲಿ ಇಟ್ಟಿದ್ದೀನಿ, ಹೀಟಿನ ಸ್ಪೀಡು ನೋಡ್ತಾ ಇರ್ಬೋದು ನೀವು. ಸೊ ಇದಕ್ಕೆ ನಾನು ಮಿಕ್ಕ ಉಪ್ಪನ್ನು ಸೇರಿಸ್ತೀನಿ. ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡಿರೋಂಥ ಮೆಣಸು. ಇದಕ್ಕೆ ನೋಡಿ ಮಸಾಲೆ ಮೈಲ್ಡಾಗಿ ಇರಬೇಕು. ವೆಜಿಟೇಬಲ್ ಸ್ಟ್ಯೂಗೆ, ಕೇರಳ ಸ್ಟೈಲ್ ವೆಜಿಟೇಬಲ್ ಸ್ಟ್ಯೂಗೆ ಮಸಾಲೆ ಏನೂ ಇರಬಾರ್ದು, ಲೈಟಾಗಿರಬೇಕು ಖಾರ ಎಲ್ಲ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಮೆಣಸಿನ್ಕಾಯಿ ಹಾಕಿದ್ದೀವಿ, ಈಗ ಕಾಳು ಮೆಣಸು ಫ್ಲೇವರ್ಗೋಸ್ಕರ ಹಾಕಿದ್ದೀವಿ. ಈಗ ನಾವು ತೆಂಗಿನ ಹಾಲನ್ನು ಹಾಕೋಬೇಕು. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ತೆಂಗಿನ ಹಾಲು ಹಾಕೋದು. ಸ್ಟ್ಯೂನಲ್ಲಿ ತೆಂಗಿನ ಹಾಲು, ಕೋಕೋನಟ್ ಮಿಲ್ಕು ತುಂಬ ಇಂಪಾರ್ಟೆಂಟು. ಇದನ್ನು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಮತ್ತು ಒಳ್ಳೆ ತೆಂಗಿನ ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ. ಈಗ ತೆಂಗಿನ ಹಾಲನ್ನು ನಾವು ಹೇಗೆ ಅಂತಂದರೆ ಕಾಯಿ ತುರಿನ ಮಿಕ್ಸರ್ ಮಾಡಿ, ನೀರು ಹಾಕಿ ಮಿಕ್ಸರ್ ಮಾಡಿ ಫಸ್ಟ್ ಟೈಮ್ ದಪ್ಪ ಹಾಲು ತಕ್ಕೋಬೇಕು. ಸೆಕೆಂಡ್ ಟೈಮ್ ಇನ್ನೂ ಸ್ವಲ್ಪ
ತೆಳ್ಳಗಿರೋಂಥ ಹಾಲನ್ನ ತಗೋಬೇಕು. ಫಸ್ಟ್ ದಪ್ಪ ಹಾಲನ್ನ ಆಮೇಲೆ ಹಾಕೋಬೇಕು. ಫಸ್ಟ್ ತೆಳ್ಳಗಿರೋ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಸೆಕೆಂಡ್ ಕೋಕೋನಟ್ ಮಿಲ್ಕ್ ಅಂತ ಬರುತ್ತೆ, ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಇದೇನು ನಾವು ಹಾಕಿದ್ವಲ್ಲ ತೆಂಗಿನ ಹಾಲು, ಅದು ಕೂಡ ಚೆನ್ನಾಗಿ ಕುದಿಬೇಕು. ಅರೋಮ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟಲ್ಲಿ ನಾವು ಇದೇನು ತೆಂಗಿನ ಎಣ್ಣೆ ಇದೆಯಲ್ಲ ಅದನ್ನು 2 ಸ್ಪೂನಷ್ಟು ಮತ್ತೆ ಫ್ಲೇವರ್ಗೋಸ್ಕರ ಲಾಸ್ಟಲ್ಲಿ ಇನ್ನೇನು ಮುಗಿಯಕ್ಕೆ ಬಂತು ಅನ್ನುವಾಗ ತೆಂಗಿನ ಎಣ್ಣೆ 2 ಸ್ಪೂನ್ ಹಾಕಿ ಕರ್ಬೇವಿನ ಸೊಪ್ಪು ಮತ್ತೆ ಹಾಕಿ ಮುಚ್ಚಿಟ್ಬಿಡ್ಬೇಕು. ಸೊ ದಟ್ ಈಗ ನಮ್ಮ ವೆಜಿಟೇಬಲ್ ಸ್ಟ್ಯೂ ರೆಡಿಯಾಗಿದೆ. ಈಗ ಈ ಕಡೆ ನಾವು ಸ್ಟೀಮರಿಂದ ಆವಾಗಲೇ ತಕ್ಕೊಂಡಿದ್ವಲ್ಲ ಇಡಿಯಪ್ಪಂ ಅಂದರೆ ಒತ್ತ ಶಾವಿಗೆ, ಅದನ್ನು ನಾವು ಈಗ ಒಂದೊಂದಾಗಿ ತೆಗೆಯೋಣ. ಸ್ವಲ್ಪ ಆರಿದ್ಮೇಲೆ ತೆಗೆದ್ರೆ ನೀಟಾಗಿ ಬರುತ್ತೆ ನೋಡಿ. ಎಲ್ಲೂ ಅಂಟ್ಕೊಳ್ತಿಲ್ಲ ಮತ್ತು ಬಿಡಿ ಬಿಡಿಯಾಗಿ ಬಂದಿದೆ. ಎಲ್ಲೂ ಅಂಟ್ಕೊಳ್ದಲ್ಲೂ ಚೆನ್ನಾಗಿ ಬಂದಿದೆ. ಯಾಕೆ ಅಂದರೆ ನಾವು ಹಿಟ್ಟನ್ನು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಎಣ್ಣೆ ಸೇರಿಸ್ಕೊಂಡು ನಾವು ಹಿಟ್ಟನ್ನು ಮಾಡ್ಕೊಂಡಿದ್ವಿ, ಹಾಗಾಗಿ ಇದು ಎಲ್ಲೂ ಅಂಟೋದಿಲ್ಲ. ಆರಿದ್ಮೇಲೂ ಕೂಡ ಹಿಂಗೇನೆ ಎಳೆ ಎಳೆಯಾಗಿ ಚೆನ್ನಾಗಿರುತ್ತೆ ಒತ್ತ ಶಾವಿಗೆ. ಇದನ್ನು ಬೇಕಾದ್ರೆ ನೀವು ಪ್ಲೇನ್ ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಬೇಕಾದರೂ ಕೂಡ ದೊಡ್ಡದಾಗಿ ಬೇಕು ಅಂದರೆ ಅದರಲ್ಲೂ ಮಾಡ್ಕೋಬೋದು. ಈ ಥರ ನೋಡಿ ನನಗೆ 2 ಕಪ್ ಅಕ್ಕಿ ಹಿಟ್ಟಿಗೆ ಇಷ್ಟು ನನಗೆ ಇಡಿಯಪ್ಪಂ ಆಗಿದೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ. ಆರಿದ್ಮೇಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಸ್ಟ್ಯೂ ಜೊತೆನಾದರೂ ಹಾಕೊಂಡು, ಅಂದರೆ ವೆಜಿಟೇಬಲ್ ಸ್ಟ್ಯೂ ಜೊತೆ ಹಾಕೊಂಡು ತಿನ್ಬೋದು. ಮಿಕ್ಕಿದ್ರೆ ನೀವು ಅದಕ್ಕೆ ಸ್ವೀಟು ಕೂಡ ಕಾಯಿ ಹಾಲು ಮತ್ತು ಕೊಕೊನಟ್ ಸ್ವೀಟ್ ಮಿಲ್ಕ್ ಅಂತ ಮಾಡ್ತೀವಲ್ಲ ಬೆಲ್ಲ ಹಾಕಿ, ಅದನ್ನು ಕೂಡ ಹಾಕ್ಕೊಂಡು ತಿನ್ಬೋದು. ಈಗ ನಮ್ಮ ಕೇರಳ ಸ್ಟೈಲ್ ವೆಜಿಟೇಬಲ್ ಸ್ಟ್ಯೂ ರೆಡಿ ಇದೆ ವಿತ್ ಕೋಕೋನಟ್ ಮಿಲ್ಕ್ ಮಾಡಿರೋದು. ಘಮ ಘಮ ಅಂತ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ಮೈಲ್ಡಾಗಿರುತ್ತೆ. ಅಲ್ಲಲ್ಲಿ ಈ ಶುಂಠಿನ ನಾವು ಉದ್ದುದ್ದಕ್ಕೆ ಹೆಚ್ಚಾಕಿರುವಂಥ ಶುಂಠಿ ಫ್ಲೇವರ್ ಬರ್ತಾ ಇರುತ್ತೆ ಮತ್ತು ಕಾಳು ಮೆಣಸಿನ ಫ್ಲೇವರ್ ಬರ್ತಾ ಇರುತ್ತೆ. ಯಾವುದೂ ತುಂಬ ಡಾಮಿನೇಟ್ ಆಗಿರಲ್ಲ. ಕೋಕೋನಟ್ ಮಿಲ್ಕ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಈ ವೆಜಿಟೇಬಲ್ ಸ್ಟ್ಯೂನ ನೀವು ಆಪಮ್ ಅಂತ ಮಾಡ್ತೀವಲ್ಲ ದೋಸೆ, ಅದ್ರ ಜೊತೆ ಕೂಡ ತಿನ್ಬೋದು. ಪ್ಲೇನ್ ರೈಸ್ ಜೊತೆ ಕೂಡ ಹಾಕೊಂಡು ತಿನ್ಬೋದು. ಇದು ಇಡಿಯಪ್ಪಂಗೆ ನಾನು ಇವತ್ತು ಮಾಡಿದ್ದೀನಿ. ಒಳ್ಳೆ ಬ್ರೇಕ್ಫಾಸ್ಟ್ ಇದು, ಹೆಲ್ದಿ ಕೂಡ. ವೆಜಿಟೇಬಲ್ಸ್ ಇರೋದ್ರಿಂದ ಮತ್ತು ಕೋಕೋನಟ್ ಮಿಲ್ಕು, ಕೋಕೋನಟ್ ಆಯಿಲ್ ಇರೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು, ಸ್ಕಿನ್ ಮತ್ತು ಹೆಲ್ತ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದ್ಸತಿ